ನಮಸ್ಕಾರ. ಇದು ರೇಡಿಯೋ ಅಕ್ಷರ, ಮೌನಕ್ಕೂ ಮಾತು ನೀಡುವ ಒಂದು ಸಣ್ಣ ಪ್ರಯತ್ನ. ನಾನು ನಿಮ್ಮ ಆರ್ಜೆ ಅಕ್ಷರ. ಹೇಗಿದ್ದೀರಾ? ಕ್ಯಾಲೆಂಡರ್ನಲ್ಲಿ ಹಬ್ಬದ ದಿನಾಂಕ ಹತ್ರ ಬರ್ತಾ ಇದೆ ಅಂದ್ರೆ ಸಾಕು, ನಮ್ಮ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಒಂದು ಯುದ್ಧದ ವಾತಾವರಣವೇ ಸೃಷ್ಟಿಯಾಗಿರುತ್ತೆ ಅಲ್ವಾ? ಹೌದು, ನಾನ್ ಮಾತಾಡ್ತಾ ಇರೋದು ಮನೆ ಕ್ಲೀನಿಂಗ್ ಮಹೋತ್ಸವದ ಬಗ್ಗೆ. ಅಮ್ಮನ ಕೈಗೆ ಒಮ್ಮೆ ಪೊರಕೆ ಬಂತು ಅಂದ್ರೆ ಮುಗೀತು, ನಾವೆಲ್ಲ ಯಾವುದೋ ಮಿಲಿಟರಿ ಕ್ಯಾಂಪ್ನಲ್ಲಿರೋ ಸೈನಿಕರ ತರಹ ಕೆಲಸ ಮಾಡಬೇಕು. ಫ್ಯಾನ್ ಒರೆಸೋದು, ಕಿಟಕಿ ಬಾಗ್ಲು ತೊಳೆಯೋದು, ಅಪ್ಪನ ಕೈಲಿ ಜೇಡರ ಬಲೆ ಹೊಡಿಸೋದು. ಅಬ್ಬಾ, ನಾವ್ ಎಷ್ಟೇ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡಿದ್ರೂ ಅಮ್ಮನ ಕಣ್ಣಿಗೆ ಎಲ್ಲೋ ಒಂದು ಕಡೆ ಧೂಳು ಕಾಣಿಸುತ್ತೆ. ಬೆಳಿಗ್ಗೆಯಿಂದ ಗುಡಿಸಿ ನನ್ ಸೊಂಟ ಹೋಯ್ತು, ನೀವ್ ಯಾರೂ ಒಂದು ಕಡ್ಡಿ ಎತ್ತ ಹಾಕಲ್ಲ ಅನ್ನೋ ಅಮ್ಮನ ಆ ಫೇಮಸ್ ಡೈಲಾಗ್ ಕೇಳ್ದೆ ನಮ್ಮ ಮನೆಗಳಲ್ಲಿ ಯಾವ ಹಬ್ಬವೂ ಶುರುವಾಗೋದೇ ಇಲ್ಲ ಅಲ್ವಾ? ಆದ್ರೆ ಈ ಕ್ಲೀನಿಂಗ್ ಮಾಡೋದ್ರಲ್ಲೂ ಒಂದು ಸುಂದರವಾದ ಮಜಾ ಇದೆ. ಹಳೆಯ ಕಪಾಟು, ಅಟ್ಟದ ಮೇಲಿರೋ ಡಬ್ಬಗಳನ್ನ ತೆಗೆದು ಕ್ಲೀನ್ ಮಾಡುವಾಗ ನಮ್ಗೆ ಗೊತ್ತಿಲ್ಲದೆ ನಮ್ಮ ಬಾಲ್ಯದ ಎಷ್ಟೋ ನೆನಪುಗಳು ಅಲ್ಲಿ ಸಿಕ್ಬಿಡ್ತವೆ. ಸ್ಕೂಲ್ ದಿನಗಳಲ್ಲಿ ನಾವೇ ಗೀಚಿದ್ದ ಯಾವುದೋ ಹಳೆಯ ನೋಟ್ಬುಕ್, ಯಾವತ್ತೋ ಕಳೆದು ಹೋಗಿತ್ತು ಅಂದುಕೊಂಡಿದ್ದ ನಮ್ಮ ಫೇವ್ರೆಟ್ ಆಟಿಕೆ, ಅಥವಾ ನಮ್ಗೆ ಈಗ ಎಷ್ಟೇ ಟ್ರೈ ಮಾಡಿದ್ರೂ ಫಿಟ್ ಆಗದ ಆ ಹಳೆಯ ಫೇವ್ರೆಟ್ ಡ್ರೆಸ್. ಅದನ್ನ ನೋಡಿದಾಗ ನಮ್ಮ ಮುಖದಲ್ಲಿ ಮೂಡೋ ಆ ಸಣ್ಣ ನಗು ಇದೆಯಲ್ಲ, ಅದು ಹಬ್ಬದ ಸಿಹಿಗಿಂತಲೂ ತುಂಬಾನೇ ಮಧುರವಾದದ್ದು. ಹೀಗೆ ಮನೆಗೆ ಸುಣ್ಣ ಬಣ್ಣ ಬಳಿದು ಹಳೆಯ ಬೇಡದ ವಸ್ತುಗಳನ್ನೆಲ್ಲ ಬಿಸಾಕಿ ಹೊಸ ತೋರಣ ಕಟ್ಟಿ ಮನೆಗೆ ಹೊಸ ರೂಪ ಕೊಡ್ತೀವಿ. ಆದ್ರೆ ಜಗತ್ತಿನಲ್ಲೇ ಅತಿ ಸುಂದರವಾದ ನಮ್ಮ ಮನಸ್ಸು ಅನ್ನೋ ಮನೆಯ ಕಥೆ ಏನು? ಅದನ್ನ ನಾವು ಲಾಸ್ಟ್ ಟೈಮ್ ಯಾವಾಗ ಕ್ಲೀನ್ ಮಾಡಿದ್ವಿ ಅಂತ ನೆನಪಿದೆಯಾ? ನಮ್ಮ ಮನಸ್ಸಿನ ಅಟ್ಟದ ಮೇಲೂ ಎಷ್ಟೋ ಬೇಡದ ವಸ್ತುಗಳನ್ನ ನಾವು ವರ್ಷಗಟ್ಟಲೆ ಹಾಗೆ ಕೂಡಿಟ್ಕೊಂಡಿದ್ದೀವಿ. ಯಾರೋ ಆಡಿದ ಕಹಿಯಾದ ಮಾತುಗಳು, ನಮಗೆ ಮೋಸ ಮಾಡಿದವರ ಮೇಲಿರುವ ಸಿಟ್ಟು, ಹಳೆಯ ದ್ವೇಷ, ಮುಂದೆ ಏನಾಗುತ್ತೋ ಅನ್ನೋ ಭಯದ ಜೇಡರ ಬಲೆಗಳು, ಇವೆಲ್ಲವನ್ನೂ ನಮ್ಮ ಎದೆಯೊಳಗೆ ತುಂಬಿಕೊಂಡು ಒದ್ದಾಡ್ತಾ ಇದ್ದೀವಿ. ಮನೆಯಲ್ಲಿರೋ ಕಸನಾದ್ರೂ ಬರೀ ಕಣ್ಣಿಗೆ ಕಾಣುತ್ತೆ, ಆದ್ರೆ ಮನಸ್ಸಿನ ಕಸ ಕಣ್ಣಿಗೆ ಕಾಣಲ್ಲ, ಅದು ನಮ್ಮ ನೆಮ್ಮದಿಯನ್ನೇ ತಿಂದುಹಾಕುತ್ತೆ. ಹಾಗಾಗಿ ಈ ಹಬ್ಬಕ್ಕೆ ಮನೆಯ ಜೊತೆಗೆ ನಮ್ಮ ಮನಸ್ಸನ್ನು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಬನ್ನಿ. ಯಾರು ನಮಗೆ ನೋವು ಕೊಟ್ಟಿದ್ದಾರೋ ಅವರನ್ನ ಕ್ಷಮಿಸಿ ನಮ್ಮ ಮನಸ್ಸಿನಿಂದ ಆಚೆ ಹಾಕೋಣ. ಆ ಹಳೆಯ ಕಹಿ ನೆನಪುಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಹೊಸ ಭರವಸೆ, ಹೊಸ ಪ್ರೀತಿ ಅನ್ನೋ ಮಾವಿನ ತೋರಣವನ್ನ ನಮ್ಮ ಹೃದಯಕ್ಕೆ ಕಟ್ಟೋಣ. ಆಗ ನೋಡಿ, ಹಬ್ಬದ ದಿನ ಮನೆಯಷ್ಟೇ ಅಲ್ಲ, ನಿಮ್ಮ ಮುಖ ಕೂಡ ಅಷ್ಟೇ ಸುಂದರವಾಗಿ, ಪ್ರಶಾಂತವಾಗಿ ಕಂಗಳಿಸುತ್ತೆ. ನಿಮ್ಮ ಮನೆಯಲ್ಲೂ ಈ ಕ್ಲೀನಿಂಗ್ ಮಹೋತ್ಸವ ಶುರುವಾಗಿದೆಯಾ? ಅಮ್ಮನಿಂದ ಬೈಗುಳ ತಿಂದಿದ್ದೀರಾ? ಖಂಡಿತ ಕಮೆಂಟ್ ಮಾಡಿ, ನಾನು ಓದಿ ಖುಷಿ ಪಡ್ತೀನಿ. ಮನಸ್ಸನ್ನ ಹಗುರು ಮಾಡ್ಕೊಂಡು ಒಂದು ಸುಂದರವಾದ ನಗುವಿನೊಂದಿಗೆ ಇವತ್ತಿನ ದಿನವನ್ನ ಎಂಜಾಯ್ ಮಾಡಿ. ಕೇಳ್ತಾ ಇರಿ ರೇಡಿಯೋ ಅಕ್ಷರ.